ಇನ್ನು ನಿನ್ನೆ ರಾತ್ರಿ ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ನೆಹರು ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಿನ್ನೆ ರಾತ್ರಿನೇ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆದರು. ಇವತ್ತು ಅವರ ಟಿಪಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನೆಹರು ಪುಣ್ಯಸ್ಮರಣೆಯ ಕಾರ್ಯಕ್ರಮ 10 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಮತ್ತು 11 ಗಂಟೆಗೆ ವಿಧಾನಸೌಧದಲ್ಲಿ ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರ್ತಾರೆ, ಅಲ್ಲಿ ಭಾಗಿಯಾಗ್ತಾರೆ. ಬೆಳಗಿನ 2 ಕಾರ್ಯಕ್ರಮವನ್ನ ಬಿಟ್ಟು ಉಳಿದ ಸಮಯವನ್ನ ಕಾಯ್ದಿರಿಸಿದ್ದಾರೆ ಸಿಎಂ. ಬೇರೆ ಯಾವುದೇ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿಲ್ಲ. ಆಪ್ತ ಸಚಿವರು ಶಾಸಕರ ಜೊತೆ ಸಿದ್ದರಾಮಯ್ಯ ಸಭೆ ಮಾಡುವ ಸಾಧ್ಯತೆ ಇದೆ. ಮಧ್ಯಾಹ್ನದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಬಂದ ನಂತರ ಅವರ ಜೊತೆ ಮೀಟಿಂಗ್ ಮಾಡ್ತಾರೆ ಸಿಎಂ. ದೆಹಲಿಯ ನಿರ್ಧಾರದ ಬಗ್ಗೆ ಈ ಉಭಯ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾರೆ. ಇನ್ನು ನಾಳೆ 10 ಗಂಟೆಯ ನಂತರ ಸಿಎಂ ರಾಜೀನಾಮೆಯನ್ನ ನೀಡಲಿದ್ದಾರೆ. ನಾಳೆನೇ ರಾಜೀನಾಮೆಯನ್ನ ಕೊಡ್ತಾರೆ ಸಿದ್ದರಾಮಯ್ಯ. ನಾಳೆ ಕ್ಯಾಬಿನೆಟ್ ಮಿನಿಸ್ಟರ್ನವರಿಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತಾರೆ. ಅದಾದ ನಂತರ ರಾಜೀನಾಮೆಯನ್ನ ಕೊಡ್ತಾರೆ ಸಿದ್ದು ಅಂತ ಮಾಹಿತಿಗಳು ಬಂದಿದೆ. ಇವತ್ತು ಸಿದ್ದರಾಮಯ್ಯನವರು ಕೇವಲ 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಂದು ಕೆಪಿಸಿಸಿ ಮತ್ತು ವಿಧಾನಸೌಧದಲ್ಲಿ ನೆಹರು ಪುಣ್ಯಸ್ಮರಣೆಯ ಕಾರ್ಯಕ್ರಮ. ಅದಾದ ನಂತರ ಯಾವುದೇ ಕಾರ್ಯಕ್ರಮವನ್ನ ಹಾಕೊಂಡಿಲ್ಲ. ಆಪ್ತ ಸಚಿವರು ಮತ್ತು ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅದಾದ ನಂತರ ಮಧ್ಯಾಹ್ನದ ವೇಳೆಗೆ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ರಾಜ್ಯಕ್ಕೆ ಬಂದ ನಂತರ ಅವರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ನಿನ್ನೆ ದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಾದಂತಹ ಮೀಟಿಂಗ್, ಅದಾದ ನಂತರ ಸಿದ್ದರಾಮಯ್ಯನವರ ನಿರ್ಧಾರ ಅದನ್ನ ಇವತ್ತು ತಿಳಿಸಲಿದ್ದಾರೆ. ಇವತ್ತು ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ. ರಾಜಕೀಯ ಬೆಳವಣಿಗೆಯ ಬೆನ್ನಲ್ಲೇ ಇವರ ಆಗಮನ ಆಗ್ತಾ ಇರುವಂಥದ್ದು. ಪ್ರಮುಖ ನಾಯಕರ ಜೊತೆ ಸಭೆಯನ್ನ ನಡೆಸೋ ಸಾಧ್ಯತೆ ಇದೆ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್. ರಾಜ್ಯ ರಾಜಕಾರಣದಲ್ಲಾಗ್ತಾ ಇರುವಂತಹ ಬೆಳವಣಿಗೆ, ಆ ಬೆಳವಣಿಗೆಯ ಬೆನ್ನಲ್ಲೇ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ. ರಾಜ್ಯಕ್ಕೆ ಬರುವಂತಹ ಉಭಯ ನಾಯಕರು ಸಿಎಂ ಅವ್ರ ಜೊತೆಯೂ ಕೂಡ ಮೀಟಿಂಗ್ ಮಾಡ್ತಾರೆ. ಅಷ್ಟೇ ಅಲ್ಲ, ಕೆಲವು ನಾಯಕರ ಜೊತೆಯೂ ಕೂಡ ಮೀಟಿಂಗ್ ಮಾಡಲಿದ್ದಾರಂತೆ. ಯಾವ ನಾಯಕರನ್ನ ಭೇಟಿಯಾಗ್ತಾರೆ ಅನ್ನೋದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕು. ರಾಜ್ಯ ರಾಜಕೀಯದ ಎಲ್ಲ ವಿದ್ಯಮಾನದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ, ಹಾಗೆ ವಿದ್ಯಾ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಸುರೇಶ್, ನಾನು ನಿಮ್ಮನ್ನೇ ಮಾತನಾಡಿಸ್ತಾ ಹೋಗೋದಾದ್ರೆ, ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಬೆಳವಣಿಗೆ, ದೆಹಲಿಯಲ್ಲಿ ಆಗ್ತಾ ಇದ್ದಂತಹ ಡೆವಲಪ್ಮೆಂಟ್ ಈಗ ರಾಜ್ಯಕ್ಕೆ ಶಿಫ್ಟ್ ಆಗಿರುವಂತಹ ಈ ಸಂದರ್ಭದಲ್ಲಿ ಇವತ್ತೇನೆಲ್ಲ ವಿದ್ಯಮಾನಗಳು ಆಗತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸಿದೆ. ಯಾರ್ಯಾರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಯಾರನ್ನ ಭೇಟಿಯಾಗ್ತಾರೆ, ಇದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಡ್ತೀನಿ. ವೀಣಾ, ಕಳೆದ 1 ವರ್ಷದ ಹಿಂದೆ ಸಹಕಾರ ಸಚಿವರಾಗಿದ್ದಂತಹ ರಾಜಣ್ಣ ಅವರು ಹೇಳಿದಂತಹ ಒಂದು ಕ್ರಾಂತಿ, ಅಂದರೆ ಅವರು ಸೆಪ್ಟೆಂಬರ್ನಲ್ಲೇ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಸುಳಿವನ್ನು ಕೊಟ್ಟಿದ್ದರು. ಅದಾಗಿ ಸರಿಸುಮಾರು 1 ವರ್ಷದ ನಂತರ ರಾಜ್ಯ ರಾಜಕಾರಣದಲ್ಲಿ ಅವರು ಹೇಳಿದ ಮಾತು ನಿಜ ಆಗ್ತಾ ಇರುವಂತಹ ಒಂದು ಸಾಧ್ಯತೆಗಳು, ಸುಳಿವುಗಳು ಇದೀಗ ಸಿಗ್ತಾ ಇರುವಂಥದ್ದು. ನಿನ್ನೆ
CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸಿಕೊಂಡಂತಹ ಹೈಕಮಾಂಡ್ ಸರಣಿ ಸಭೆಗಳನ್ನು ನಡೆಸುತ್ತೆ. ಸರಣಿ ಸಭೆಗಳ ಬಳಿಕ ಸಿದ್ದರಾಮಯ್ಯ ಮತ್ತು DK ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಆದರೆ ಏನೂ ಆಗಿಲ್ಲ, ಇಡೀ ಸಭೆಯಲ್ಲಿ ಕೇವಲ ರಾಜ್ಯಸಭೆ ಮತ್ತು ಪರಿಷತ್ ಸ್ಥಾನಗಳ ಬಗ್ಗೆ ಮಾತ್ರ ಚರ್ಚೆ ಆಯಿತು ಅಂತ ವೇಣುಗೋಪಾಲ್ ಹೇಳ್ತಾರೆ. ಇದು ಯಾರೂ ಕೂಡ ನಂಬೋದಕ್ಕೆ ಸಾಧ್ಯ ಆಗದೆ ಇರುವಂಥ ವಿಚಾರ. ಯಾಕೆ ಅಂತಂದರೆ CM ಮತ್ತು DCM ಇಬ್ಬರೂ ಕೂಡ ಸರಣಿ ಸಭೆಯಲ್ಲಿ ಇಡೀ ದಿನ ಭಾಗವಹಿಸ್ತಾರೆ. ಹೈಕಮಾಂಡ್ ನಾಯಕರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಇದೆಲ್ಲ ಆದ ಬಳಿಕ ನಡೀತಾ ಇರುವಂತಹ ಬೆಳವಣಿಗೆಗಳು. ಸಿದ್ದರಾಮಯ್ಯನವರು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ತಡರಾತ್ರಿಯವರೆಗೂ ಸಚಿವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಸಿದ್ದರಾಮಯ್ಯನವರನ್ನ ರಾಜ್ಯಸಭೆಗೆ ಕರೆಯಿಸಿಕೊಂಡು ಇಲ್ಲಿ CM ಸ್ಥಾನವನ್ನು ಅಧಿಕಾರವನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆ ಕೂಡ ನೀಡಲಾಗಿದೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಇವತ್ತು ಸಿದ್ದರಾಮಯ್ಯನವರು ತಮ್ಮ ಅಧಿಕೃತ ಕಾರ್ಯಕ್ರಮಗಳ ವೇಳಾಪಟ್ಟಿಯಲ್ಲಿ 2 ಕಾರ್ಯಕ್ರಮಗಳನ್ನು ಮಾತ್ರ ಹಾಕಿಕೊಂಡಿರುವಂಥದ್ದು. ಅದಾದ ಬಳಿಕ ಇಡೀ ದಿನ ರಿಸರ್ವ್ ಇರುವಂಥದ್ದು. ಅಂದರೆ ಈ ಇಡೀ ದಿನ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಹೈಕಮಾಂಡ್ನ ನಾಯಕರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸಭೆ ಕೂಡ ನಡೆಯುತ್ತೆ. ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅದರ ಜೊತೆಯಲ್ಲಿ DCM DK ಶಿವಕುಮಾರ್ ಅಂತೂ ಸದ್ಯಕ್ಕಿನ್ನೂ ದೆಹಲಿಯಲ್ಲೇ ಇದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ತಮ್ಮ ಆಪ್ತ ಸಚಿವರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸ್ಬೋದು. ಬಹುತೇಕ ಸಚಿವರು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮನವೊಲಿಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸಾಕಷ್ಟು ಜನ ತಮ್ಮ ಆಪ್ತರೊಂದಿಗೆ ಮಾತುಕತೆಯನ್ನು ನಡೆಸ್ತಾರೆ. ಮುಂದಿನ ನಡೆಗಳ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ನಾಳೆ ಪಟ್ಟು ಹಾಕುವಂತಹ ಸಾಧ್ಯತೆ ಇದೆಯಾ? ಯಾಕಂತಂದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲೇ ಇದ್ದಂಥವ್ರು ಈಗ ಆಪ್ತರ ಜೊತೆ ಸಮಾಲೋಚನೆಯ ನಂತರ ರಾಜೀನಾಮೆ ಕೊಡಲ್ಲ ಅಂತ ಬರುವ ನಿರ್ಧಾರಕ್ಕೆ ಸಾಧ್ಯತೆ ಕಂಡು ಬರ್ತಾ ಇದೆಯಾ? ಹೇಗೆ ವೀಣಾ, 3 ವರ್ಷದ ಹಿಂದೆ ಒಂದು ವೇಳೆ ಈ ಒಂದು ಮಾತುಕತೆ ಆಗಿದ್ದೇ ಆದಲ್ಲಿ ಬಹುತೇಕ ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಅಂದ್ರೆ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅನ್ನುವಂಥ ಮಾತುಕತೆಗಳು ಆಗಿದ್ದು ನಿಜಾನೇ ಅನ್ನುವಂತಹ ಸಾಧ್ಯತೆ ಇದ್ರೆ ಇವತ್ತು ಅಧಿಕಾರವನ್ನ ಬಿಟ್ಕೊಡ್ಲೇಬೇಕಾದಂಥ ಪರಿಸ್ಥಿತಿಗೆ CM ಸಿದ್ದರಾಮಯ್ಯನವರು ಬಂದಿರುವಂಥದ್ದು. ಆದರೆ ಅದೇನೇ ಆದರೂ ಕೂಡ ಆಪ್ತರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸುವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನ ಮನವೊಲಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ಹೇಳ್ತಾ ಇರೋದೇನೆಂದರೆ ನೀವು ರಾಜ್ಯಸಭೆಗೆ ಬನ್ನಿ, ಅಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಹೈಕಮಾಂಡ್ ಕೊಡ್ತಾ ಇದೆ. ಆದರೆ ಸದ್ಯದ ಮಟ್ಟಿಗೆ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡದೆ ಆದರೆ ಮುಂದೆ ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯನವರು ಎತ್ತಿದ್ದಾರೆ. ಆದರೆ ಅದನ್ನು ನಮಗೆ ಬಿಡಿ, ಮುಂದಿನದನ್ನು ನಾವು ನೋಡ್ಕೊಳ್ತೀವಿ, ನೀವು ರಾಜ್ಯಸಭೆಗೆ ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ಹೈಕಮಾಂಡ್ನ ನಾಯಕರು ನೀಡಿದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಬಳಿ ಸಮಯಾವಕಾಶವನ್ನು ಕೇಳಿಕೊಂಡು ಬಂದಿರುವಂಥ ಸಿದ್ದರಾಮಯ್ಯನವರು ಬಹಳ ಸಮಯ ಏನಿಲ್ಲ, ಕೇವಲ ಇಂದು ಮತ್ತು ನಾಳೆ ಈ 2 ದಿನಗಳಲ್ಲಿ ತಮ್ಮ ತೀರ್ಮಾನವನ್ನು ತಿಳಿಸ್ಬೇಕಾಗುತ್ತೆ. ಸಚಿವರುಗಳು ಮಾತ್ರ ಒಂದು ಒತ್ತಾಯವನ್ನು ಹಾಕ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಅದು ಬೇಡ, ಒಂದು ವೇಳೆ ಬಿಟ್ಕೊಡ್ಬೇಕಾದ ಬಂದಲ್ಲೇ ಒಂದಷ್ಟು ಷರತ್ತುಗಳೊಂದಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಆಪ್ತರು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಸಭೆಗಳ ಬಳಿಕ ಮುಂದಿನ ನಡೆ ಏನಾಗಿರುತ್ತೆ, ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಅಷ್ಟು ಸುಲಭವಾಗಿ ತಮ್ಮ ಸ್ಥಾನವನ್ನು ಬಿಟ್ಕೊಡೋದೇ ಆದರೆ ಏನೆಲ್ಲ ಷರತ್ತುಗಳನ್ನು ಹಾಕ್ತಾರೆ ಅಥವಾ ರಾಜ್ಯಸಭೆಗೆ ಹೋಗೋದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರಾ, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ಸಭೆಗಳ ಬಳಿಕ ಉತ್ತರ ಸಿಗಲಿದೆ. ವೀಣಾ, ಎಸ್ ಸುರೇಶ್, ಹಾಗೆ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರ ಜೊತೆ ಮೀಟಿಂಗ್ ಎಷ್ಟೊತ್ತಿಗಿದೆ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರೂ ಕೂಡ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಅವರ ಜೊತೆಯಲ್ಲಿ ಮೀಟಿಂಗ್ ಸಮಯ ಇನ್ನೂ ಫಿಕ್ಸ್ ಆಗಿಲ್ಲ, ಆದರೆ ಮಧ್ಯಾಹ್ನದ ಬಳಿಕ ಒಂದು ಸಭೆ ನಡೆಯುತ್ತೆ. ಈ ಒಂದು ಸಭೆಯ ಬಳಿಕ ನಾಳೆ ಸಿದ್ದರಾಮಯ್ಯನವರು ತಮ್ಮ ನಿವಾಸದಲ್ಲಿ ತಮ್ಮ ಆಪ್ತ ಸಚಿವರಿಗೆ ಉಪಹಾರ ಕೂಟವನ್ನು ಏರ್ಪಾಡು ಮಾಡಿರುವಂಥದ್ದು. ಅದರಲ್ಲಿ ವಿಶೇಷ ಏನಂದರೆ DCM DK ಶಿವಕುಮಾರ್ ಅವರು ಕೂಡ ದೆಹಲಿಯಿಂದ ನೇರವಾಗಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬರಲಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇವತ್ತಿನ ಸಭೆಯ ಬಳಿಕ ನಾಳೆ ಮತ್ತೊಂದು ಸುತ್ತಿನ ತಮ್ಮ ಆಪ್ತ ಸಚಿವರ ಜೊತೆಗೆ ಸಿದ್ದರಾಮಯ್ಯನವರು ಉಪಹಾರ ಕೂಟ ಮಾಡ್ತಾರೆ. ಅಲ್ಲಿ ತಮ್ಮ ಒಂದು ಮನದ ಇಂಗಿತವನ್ನ ತಿಳಿಸ್ತಾರೆ. ಅಂದ್ರೆ ಸುರೇಶ್, ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ನಿರ್ಧಾರವನ್ನ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವ್ರಿಗೆ ಹೇಳಲ್ವಾ, ಅಥವಾ ಇವತ್ತೇ ಹೇಳ್ತಾರಾ? ಇವತ್ತು ಹೇಳಿ ನಾಳೆ ರಿಸೈನ್ ಮಾಡುವಂತದ್ದ ಹೇಗೆ?
ತಿಳಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆಂತಂದ್ರೆ ಸಮಯ ಬಹಳ ಕಡಿಮೆ ಇದೆ. ಬಹುತೇಕ ಇವತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಏನು ಬರ್ತಾ ಇದ್ದಾರೆ, ಅವರ ಜೊತೆಯಲ್ಲಿ ಏನು ಸಭೆ ಆಗ್ತಾ ಇದೆ, ಈ ಒಂದು ಸಭೆಯಲ್ಲಿ ಹೈಕಮಾಂಡ್ ಸಭೆಯಲ್ಲಿ ನಡೆದಂತಹ ಮಾತುಕತೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಸ್ಪಷ್ಟವಾಗಿ ಕೇಳಲಿದ್ದಾರೆ. ಈ ಒಂದು ಸಭೆಯಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರು ಇನ್ನೊಂದು ದಿನ ಅಂದರೆ ನಾಳೆ ಅಂತಿಮ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಬಹುದು, ಅಥವಾ ಇವತ್ತೇ ತಮ್ಮ ನಿರ್ಧಾರವನ್ನು ಹೇಳಿ ನಾಳೆ ಸಚಿವರೊಂದಿಗೆ ಅದೊಂದು ರೀತಿ ಸೆಂಡ್ ಆಫ್ ಪಾರ್ಟಿ ಆಗಬಹುದು, ಸೆಂಡ್ ಆಫ್ ಬ್ರೇಕ್ಫಾಸ್ಟ್ ಆಗಬಹುದು ಸಿದ್ದರಾಮಯ್ಯನವರಿಗೆ. ಇಂತಹ ಸಾಧ್ಯತೆಗಳನ್ನು ಕೂಡ ಇಲ್ಲ ಅಂತ ಹೇಳುವ ಹಾಗಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತು ಸಂಜೆಯ ಹೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣವಂತೂ ಸಿಗಲಿದೆ. ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದಲ್ಲಿ ಮುಂದುವರಿಯಲಿದ್ದಾರಾ ಅಥವಾ ಬಿಟ್ಟುಕೊಡಲಿದ್ದಾರಾ? ಸುರೇಶ್, ಬರ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.